ದೇವಸ್ಥಾನ ಲಕ್ಷ್ಮೀಪುರ ಬೀರ್ನಳ್ಳಿ ಗ್ರಾಮ ಇದು. ಈಗ ಬರ್ಬೋದು. ಇಲ್ಲಿಂದ ಎಲ್ಲಂತ ರೇಣುಕೆ ಎಲ್ಲಂತ ಶಾಸ್ತ್ರ ಇಲ್ಲದೆಲ್ಲ ಶಾಸ್ತ್ರಗಳದೆ. ಯಾವುದೇ ಬರಲಿ ಮಾಟನ ಕೂಟನೇ ಮಾಡಿಸ್ಕೊಂಡಿರಲಿ, ಇಲ್ಲ ಮದ್ದೆ ಮಾಡಿಸ್ಕೊಂಡಿರಲಿ, ಇಲ್ಲ ಇನ್ನೊಂದು ಜಾಗ ಸಮಸ್ಯೆ ಬಂದಿರಲಿ, ಭೂಮಿ ವ್ಯವಹಾರ ಆಗಿರಲಿ, ಇಲ್ಲ ಕಚ್ಚಾಟ ಕದನನೇ ಆಗಿರಲಿ, ಜಗಳನೇ ಸಮಸ್ಯೆ ಬಂದಿರಲಿ, ಡೈವರ್ಸ್ ಕೇಸೇ ಹೋಗಿರಲಿ, ಲಗ್ನ ವ್ಯವಹಾರ ಆಗದೇ ಇರಲಿ, ಪ್ರತಿಯೊಂದೂ ತಡ ಮುಖಾಂತರ ಶಾಸ್ತ್ರ ಮುಖಾಂತರನೇ, ಇಲ್ಲೇ ಶಾಸ್ತ್ರ ಮುಖಾಂತರ ತಾಯಿ ಹಿಂಬೇನ್ ಮುಖಾಂತರನೇ ಇಲ್ಲಿ ಪರಿಹಾರ. ನಾವೇನು ಕೇಳೋಂಗಿಲ್ಲ, ಅವರನ್ನೇ ಎಲ್ಲ ಹೇಳ್ತಾರೆ. ಎಲ್ಲ ಕಷ್ಟಗಳೆಲ್ಲ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದ್ದಾವೆ. ಅವೆಲ್ಲ ಈಗ ಪರಿಹಾರ ಆಯ್ತದೆ ಅಂತ ಹೇಳೋರೆ. ನಮ್ಮ ಕೈಲಿ ಏನು ಕೇಳನೇ ಇಲ್ಲ ಅವರು. ನಾವು ನಂಬ್ಕೋಬೇಕು. ನಾವು ನಂಬಿ ಒಂದು ವ್ಯವಸ್ಥೆ ಮಾಡಿದ್ರೆ ಸರೋಗುತ್ತೆ. ಈಗ ನಾವೇ ನೆಮ್ಮನಿಲ್ಲ ಅಂದಾಗ ಅದಿದಾಗಲೇ ನಮ್ಮ ಇದೆಲ್ಲ ಒಂದು ಸ್ವಲ್ಪ ಬಂದದಕ್ಕೂ ತಾಯಿ ಹತ್ರ ಶಾಂತಿ ಸಿಕ್ತು. ಎಲ್ಲ ಬಂದು ನೋಡ್ಬೋದು. ಇನ್ನೊಂದು ಬರುವಾರ ಬರ್ಬೋದು. ಬರೋರಿಗೆ ಇನ್ನೂ ನೆಕ್ಸ್ಟ್ ಇರೋರ್ಗೆ ಹೇಳ್ಬೋದು ನಾವು, ಹಿಂಗದೇ ಬಪ್ಪ ಬಂದು ನೋಡಿ ನಂಬಿಬಿಟ್ಟು ಇದು ಮಾಡಿ. ಇಲ್ಲ ಇದು ಮಾಡಿಕೊಡ್ತೀವಿ, ಇಲ್ಲ ಅದನ್ನು ಕೊಡ್ತೀವಿ, ಇದನ್ನು ಮಾಡಿಸ್ತೀವಿ, ಇಲ್ಲ ಅದು ಮಾಡ್ಕೊಡ್ತೀವಿ, ಇದು ಮಾಡಿಕೊಡ್ತೀವಿ ಅಂತ ಯಾವುದೂ ಇಲ್ಲಿ ಕೊಡೋಲ್ಲ. ಅದನ್ನು ಯಾರೋ ನಂಬಿ ಬಂದು ರೇಣುಕೆ ಎಲ್ಲಮ್ಮ ತಾಯಿನ ಬೇಡ್ಕೊಂಡು ಕೈ ಮುಕ್ಕೊಂಡು ಕೇಳ್ಕೊಯ್ತಾರೆ. ಅದನ್ನು ಇದು ಮಾಡ್ತೀವಿ. ಅವ್ರಿಗೆ ಯಾವುದೇ ವಿಷಯ ಆದ್ರೂ ಏನು ಸಮಸ್ಯೆ ಅಂತ ಶಾಸ್ತ್ರ ಕೇಳ್ತೀವಿ. ಅದನ್ನು ಹಿರಿಯ ವಿಷಯನ ನಿಜವ ಸುಳ್ಳವ ಅಂತ ನಾವೇ ಕೇಳ್ತೀವಿ. ನಾವು ಹೇಳೋದ್ಬಿಟ್ಟು ಅವ್ರ ಹತ್ರ ಕೇಳ್ತೀವಿ. ಅದು ಸತ್ಯ ಸುಳ್ಳು ಅಂತ ಅವ್ರ ಬಾಯಲ್ಲಿ ಬಂದಾಗ ಉತ್ತರ ತಗೋತೀವಿ. ದೇವ್ರು ಪರವಾಗಿಲ್ಲ ಅನ್ನಿಸ್ತದೆ ಸ್ವಾಮಿ. ಅವ್ರ ಮಾತು ಕೇಳಿ ನಮಗೇನೋ ಕಷ್ಟದಲ್ಲಿ ಬಂದಿದ್ದೀವಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದಲ್ಲೇ ನೋಡಿ ಹೇಳ್ತಾರೆ. ನಿಜ ಆಯಿತು ನನಗೆ ಅನ್ನಿಸ್ತದೆ. ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡೇನು ಹೇಳಿ ಅವರು ಶಾಸ್ತ್ರ ಹೇಳಿಲ್ಲ, ಅವ್ರು ಹೇಳಿದ್ನೇ ನಾವು ಕೇಳಿಸ್ಕೊಂಡು ನಿಜ ಸುಳ್ಳು ಅಂತ ಕೇಳಿದ್ರು ನಮ್ಗೆ ಆಗಿರೋದೇ ನಿಜ ಅಂತ ಹೇಳಿದ್ದೀವಿ. ಎಲ್ಲಮ್ಮ ನೋಡಿದ್ರೆ ಖುಷಿ ಆಗುತ್ತದೆ. ಸಾಕ್ಷಾತ್ ಎಲ್ಲಮ್ಮ ಸೌದತ್ತಿಯಿಂದ ಬಂದಂಗೆ ಕಾಣಿಸ್ತದೆ. ತಾಯಿ ಬಗ್ಗೆ ನಮ್ಗೆ ನಂಬಿಕೆ ಇದ್ದೇ ಬಂದಿರೋದು. ನಾವು ಏನು ಕೇಳಲಿಲ್ಲ ಸ್ವಾಮಿ, ಶಾಸ್ತ್ರ ಕೇಳಕ್ಕೆ ನಾವು ಏನು ಮಾಡ್ತೀವಿ. ಇದು 4 ಜನಕ್ಕೆ ನಮ್ಮಂಥ ಕಷ್ಟದವ್ರಿಗೆ ಒಳ್ಳೇದಾಗಲಿ ಅಂತಲೇ ಅಲ್ವ ಬಂದಿರೋದು. ಸ್ವಾಮಿಗಳು ಪರವಾಗಿಲ್ಲ, ನಿಜನೇ ಎಲ್ಲನೂ ಸಮಾಧಾನದಲ್ಲಿ ಮಾತಾಡಿ ಹೇಳಿದ್ರು. ಕೋಪ ಮಾಡ್ಕೊಳ್ದ್ರೆ ಐತೀಯ, ನಿಧಾನ ಕೂತ್ಕೊಂಡು ಮಾತಾಡಿದ್ರು. ಇಲ್ಲ, ತಾಯಿಗೊಂದು ಮೊದಲು ಕೊಟ್ಕೊಳ್ಳಿ, ನಿಮ್ಮ ಮನ್ಸಿಗೆ ಒಳ್ಳೇದಾದರೆ ನೀವು ಅನುದಾನ ಮಾಡಿ ಅಷ್ಟೇ. ನಾವೇನು ದುಡ್ಡು ಕಾಸು ಕೇಳಿಲ್ಲ ನಿಮ್ಮ ತಾವು ಅಂತಲೇ ಹೇಳ್ತಾರೆ. ನಾವು ಅವ್ರನ್ನ ಯಾವ್ರ ಹತ್ರ ಕೇಳಿ ನನ್ನ ಶಾಸ್ತ್ರ ಯಾವುದು ಹೇಳಲ್ಲ. ಏನೇ ಸಮಸ್ಯೆ ಇದ್ರೂ ನಾವೇ ಬಿಚ್ಚಿ ಹೇಳ್ತೀವಿ. ಬಂದಿರೋಂಥ ಕಷ್ಟವ ಪ್ರತಿಯೊಂದೂ ಈಡೇರಿಸ್ಕೊಡ್ತೀವಿ. ಯಾರಿಗೂ ದುಡ್ಡು ಹಣ ಕಾಸಲ್ಲಿ ಇಲ್ಲಿ ಯಾವುದಕ್ಕೂ ಪರಿಹಾರಿಲ್ಲ. ಇಲ್ಲಿ ದವ್ರಿಗೆ ಚಿನ್ನ ಬೆಳ್ಳಿ ಮಾಡಿಸಿ ಅಂತ ಯಾವುದನ್ನು ಹೇಳಲ್ಲ. ಇಲ್ಲಿ ಅವರು ಚಿನ್ನ ಬೆಳ್ಳಿ ಯಾವುದೂ ಕೇಳಲ್ಲ. ಇಲ್ಲಿ ಉಂಡಿಗೆ ದುಡ್ಡು ಇಷ್ಟು ಹಾಕ್ಬೇಕು, ಅಷ್ಟು ಇಷ್ಟು ಹಾಕ್ಬೇಕು ಅಂತ ಯಾವುದು ಕೇಳುತ್ತೆ ಅದನ್ನು ಕೊಡಲ್ಲ. ಇಲ್ಲಿ ಏನಿದ್ರೂ ಒಂದು ಪ್ರಸಾದ ಮಾಡಿಸಿ, ಇಲ್ಲ ತಾಯಿಗೊಂದು ಒಳ್ಳೆ ತಂದು ಬಿಡಿಸಿ ಅಂತ ನಾವು ಇಲ್ಲಿಗೆ ಪ್ರಶ್ನೆ ಹೇಳ್ತೀವಿ. ಪರವಾಗಿಲ್ಲ ಅನ್ನಿಸ್ತು ಅವ್ರು ಹೇಳಿ ಮಾತಿನಲ್ಲಿ. ಅವ್ರು ಹೇಳಿದೆಲ್ಲ ಒಳ್ಳೆಯದೇ. ನಾನು ಇಲ್ಲದಲ್ಲೇ ಕೊಟ್ಟೆ. ನಾನು ಇರೋ ಸಮಸ್ಯೆ ಎಲ್ಲ ಹೇಳಿದ್ರು. ಈ ಥರ ನಿಮ್ಗೆ ಆಯ್ತಲ್ವ ಅಂತ. ಅವ್ರಿಗೆ 100ಕ್ಕೆ 100 ನಿಜ ಆಗುತ್ತೆ. ಇದೇ ಮೊದಲನೇ ವಾರ ಬಂದಿರೋದು. ನಾನು ಅವರು 2 ವಾರ ಬಂದು ಹೋಗಪ್ಪ ಅಂತ ಹೇಳೋರೆ. ಬಂದು ಹೋಗ್ತೀನಿ ನೋಡೋಣ, ದೇವ್ರು ಒಳ್ಳೇದಾಯ್ತು ಅಂತ ನನ್ನ ಮನಸ್ಸಲ್ಲಿ ಹೇಳಿದ್ರು. ನೋಡಪ್ಪ ಈ ಥರ ಆಯ್ತದೆ, ನಿನ್ನ ತಲೆ ಭಾರ ಈ ಥರ ಹಿಂಗೆ ಜನ ಕಮ್ಮಿ ಜಾಸ್ತಿ ಅಂತ ಅವರು ಹೇಳಿದ್ರು. ಎಲ್ಲನೂ ಹೇಳಿದ್ರು. ಎಲ್ಲೂ ನೋಡಿಲ್ಲ, ಇದೆ ಫಸ್ಟ್. ಜನಕ್ಕೆ ಈ ಥರ ನೋಡಿ ಒಂದು ಸಮಸ್ಯೆ ಬಗೆಹರಿಸೋದು ಪೂಜಾರಪ್ಪವ್ರು ದೇವ್ರು ಒಳ್ಳೇದು ಮಾಡಿ ಇದೇ ಥರ ನಡ್ಸ್ಕೊಂಡು ಹೋಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ. ಇಲ್ಲಿ ಒಂದು ಯಾವುದೇ ರೋಗ ಬಂದಿರಲಿ, ಚರ್ಮ ಕಾಯಿಲೆನೇ ಬಂದಿರಲಿ, ಅಥವಾ ಒಂದು ಪ್ರತಿಯೊಂದು ರೋಗನೇ ಬಂದಿರಲಿ, ಒಂದು ಹಾರ್ಟ್ ಪ್ರಾಬ್ಲಮ್ ಆಗಲಿ, ಒಂದು ಕಿಡ್ನಿನೇ ಪ್ರಾಬ್ಲಮ್ ಆಗಿರಲಿ, ಪ್ರತಿಯೊಂದು ಇಂಥ ಕಾಯಿಲೆ ಬೊಗ್ಗಲ್ಲ ಅನ್ನೋ ಜೀವದಲ್ಲೂ ಕೂಡ ನಾವು ನೆರವೇರಿಸ್ಕೊಡ್ತಾರೆ ಅಮ್ಮ. ಇಲ್ಲಿ ಭಗವಂತ ತಾಯಿ ಹೆಸರಿಂದ ಪ್ರತಿಯೊಂದು ನೆರವೇರಿಸ್ಕೊಡೋ ಥರ ನಮ್ಗೆ ಶಕ್ತಿನೂ ಕೊಡ್ತಾಳೆ. ತಾಯಿ ಅಷ್ಟೇ ನಡೆಸ್ಕೊಡ್ತಾಳೆ. ನಾವು ಬಂದವ್ರಿಗೆ ಪರಿಹಾರ ನಾವು ಮಾಡಿಕೊಡ್ತೀವಿ. ನಾವು ಜನಕ್ಕೂ ಸೇವಕರಾಗಿರ್ತೀವಿ, ತಾಯಿಗೂ ಸೇವಕರಾಗಿ ನಡೆಸ್ಕೊಡ್ತಾಯಿದ್ದೀವಿ. ನಾವು ಜನನ ದುಡ್ಡು ಕಾಸಿಗಾಗಿ ನಾವು ದೇವಸ್ಥಾನ ನಡೆಸ್ತಾ ಇಲ್ಲ. ಇಲ್ಲಿ ಯಾವುದಕ್ಕೂ ನಡೆಸ್ತಾ ಇಲ್ಲ. ಯಾಕಂದರೆ ನಮ್ಮ ಪೂರ್ವಂಥ ಕಾಲದಲ್ಲಿ ನಡೆಸಿರೋಂಥ ಆರೋಗ್ಯವಾಗಿ ನಮ್ಮ ದೌರ್ಗಳಾಗಿ ನಾವು ನಡೆಸಿದಂಥ ಕಾಲಾಂತರ ಮುಖಾಂತರಾಗಿ ನಮಗೆ ತಾಯಿ ವಿದ್ಯೆಗಳು ಕೊಟ್ಟಿರೋದ ಜನನ ಪರಿಹಾರ ಮಾಡೋಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಇಲ್ಲ ಅಂದ್ಕೊಂಡಿದ್ದನ್ನ ಅವರು ಹೇಳಿದ್ರು. ನಮ್ಮ ಮನೇಲಿ ನಡೀತಾರೆ ವಿಷಯಗಳು ಅದೇ ರೀತಿ ಅವರು ಹೇಳಿದ್ರು. ಈಗ ನಮ್ಮ ಮನೆಗಳಲ್ಲಿ ನಡೀತಾರೆ ವಿಷಯಗಳು, ಮನೆ ಹಸುಗಳಿಗೆಲ್ಲ ಈ ಪ್ರಾಬ್ಲಮ್ ಆಯ್ತಿತ್ತು. ಮತ್ತು ಮನೆಗಳಲ್ಲಿ ಕದನಗಳು ನಡೀತಾಯಿದ್ವು. ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ವೀಳ್ಯದೆಲೆ ಮುಖಾಂತರ ಮತ್ತು ಕವಡೆ ಹುಟ್ಟಿ ಆಕಾರ ಜನ ನನ್ನ ನಂಬಿ ಬರೋದಲ್ಲ, ತಾಯಿ ನಂಬಿ ಬರೋದು ನನ್ನ ಶಾಶ್ವತ. ಅವ್ರ ಕಷ್ಟ ಒಳ್ಳೇದಾಯ್ತಾ ಅಂದ್ರೆ ತಾಯಿಗೆ ಬಂದು ಮಾಡಲಿ. ಯಾರೇ ಭಕ್ತಿಯಲ್ಲಿ ಬಂದು 5 ವಾರ ನಡೆಸ್ತಾರೆ, ಅವ್ರಿಗೆ ಎಲ್ಲ ಕಷ್ಟನೂ ಪರಿಹಾರ ಮಾಡ್ಕೊಬಂದು ಎಂಥ ರೋಗನೂ ನಾವು ಗುಣಪಡಿಸ್ತೀವಿ ನಾವು.